ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನನ್ನ ಹೃದಯ ಮತ್ತು ಮನಸ್ಸು ಆ ತಂಡ ಗೆಲ್ಲುತ್ತದೆ ಎಂದು ಹೇಳುತ್ತಿದೆ. ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ವಿಶ್ವಕಪ್ ಫೈನಲ್ ಪಂದ್ಯದ ಬಗ್ಗೆ ಡಿವಿಲಿಯರ್ಸ್ ಭವಿಷ್ಯಾದ್ರೆ ನುಡಿದಿದ್ದಾರೆ. ಇನ್ನು ಪ್ಯಾಪ್ ಮತ್ತು ಡೇಲ್ ಸ್ಟೇನ್ ಹೇಳಿದ್ದನ್ನ ಕೇಳಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ. ಅಷ್ಟಕ್ಕೂ ಪ್ಯಾಪ್ ಡು ಪ್ಲೆಸಿಸ್ ಮತ್ತು ಎಬಿಡಿ ಮತ್ತು ಡೇಲ್ ಸ್ಟೇನ್ ಏನೆಲ್ಲ ಮಾತನಾಡಿದ್ದಾರೆ ನಮ್ಮ ಭಾರತ ತಂಡದ ಬಗ್ಗೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಟೀಮ್ ಇಂಡಿಯಾದ ಅಪ್ಪಟ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಅನ್ನು ಆಲ್ ಇಟ್ಕೊಳ್ಳೋದು ಮರಿಬೇಡಿ. ಇನ್ನು ನಿಮ್ಮ ಪ್ರಕಾರ ನಮ್ಮ ಭಾರತ ತಂಡ ನ್ಯೂಜಿಲೆಂಡ್ ವಿರುದ್ಧ ಗೆಲ್ಲುತ್ತೆ ಇಲ್ವಂತ ಕಮೆಂಟ್ ಮಾಡಿ. ಗೆಲ್ಲುತ್ತೆ ಅನ್ನೋದಾದ್ರೆ ಎಸ್ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನು ಭಾರತ ಹಾಗೂ ನ್ಯೂಜಿಲೆಂಡ್ T20 ವಿಶ್ವಕಪ್ ಫೈನಲ್ ಪಂದ್ಯಕ್ಕೆ ಕ್ಷಣಗಣನೆ ಆದ್ರೆ ಶುರುವಾಗಿದೆ. ಇನ್ನು ಈ ಮಹತ್ವದ ಪಂದ್ಯಕ್ಕೂ ಮುನ್ನ ಕ್ರಿಕೆಟ್ ಪಂಡಿತರು ಮತ್ತು ಪ್ರೇಕ್ಷಕರಲ್ಲಿ ಚಾಂಪಿಯನ್ ತಂಡದ ಬಗ್ಗೆ ಚರ್ಚೆಗಳು ಬಿಸಿಯಾಗುತ್ತಿವೆ ಅಂತಾನೆ ಹೇಳ್ಬೋದು. ಇನ್ನು ಸೌತ್ ಆಫ್ರಿಕಾದ ಬ್ಯಾಟಿಂಗ್ ದಂತಕತೆ ಎಬಿ ಡಿವಿಲಿಯರ್ಸ್ ಅವರು ಈ ಮಹಾ ಪಂದ್ಯಕ್ಕೂ ಮುನ್ನವೇ ತಮ್ಮ ಪ್ರಾಮಾಣಿಕ ಅಭಿಪ್ರಾಯವನ್ನಾದ್ರೆ ಹಂಚಿಕೊಂಡಿದ್ದಾರೆ. ಇನ್ನು ಈ ಐತಿಹಾಸಿಕ ಪಂದ್ಯದಲ್ಲಿ ಭಾರತ ಗೆಲುವಿನ ಪ್ರಾಬಲ್ಯ ಸ್ಪರ್ಧಿ ಎಂದು ಡಿವಿಲಿಯರ್ಸ್ ಆದ್ರೆ ಘೋಷಣೆ ಮಾಡಿದ್ದಾರೆ. ಇನ್ನು ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ 2026ರ T20 ವಿಶ್ವಕಪ್ ಫೈನಲ್ ಮುಖಾಮುಖಿಯಾಗಲಿವೆ. ಇನ್ನು ಮಾರ್ಚ್ 8ರಂದು ಭಾನುವಾರದಂದು ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಈ ಎರಡೂ ತಂಡಗಳು ಕೂಡ ಸೆಣಸಾಡಲಿವೆ ಅಂತಾನೆ ಹೇಳ್ಬಹುದು. ಇನ್ನು ಭಾರತ ತಂಡವನ್ನ ನ್ಯೂಜಿಲೆಂಡ್ ತಂಡ ಮಣಿಸಲು ಅಸಾಧ್ಯ ಎಂದ ಎಬಿಡಿ. ಹೌದು ಸ್ನೇಹಿತರೆ, ಎಬಿ ಡಿವಿಲಿಯರ್ಸ್ ಅವರ ಪ್ರಸ್ತುತ ಫಾರ್ಮ್ ಮತ್ತು ತವರಿನ ಪರಿಸ್ಥಿತಿಗಳನ್ನು ಗಮನಿಸಿದರೆ ಟೀಮ್ ಇಂಡಿಯಾ ವಿಶ್ವ ಚಾಂಪಿಯನ್ ಆಗಲು ಸುವರ್ಣ ಅವಕಾಶವನ್ನಾದರೆ ಹೊಂದಿದೆ. ಇನ್ನು ನ್ಯೂಜಿಲೆಂಡ್ ಭಾರತದಂತ ಬಲಿಷ್ಠ ತಂಡದ ವಿರುದ್ಧ ಗೆಲ್ಲಲು ಸಾಧ್ಯತೆ ಬಹಳ ಕಡಿಮೆ ಎಂದು ಹೇಳಿದರು. ಇನ್ನು ತಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಕಿವೀಸ್ ನ ಅವಕಾಶಗಳನ್ನು ಚರ್ಚಿಸುತ್ತಾ ಪ್ರಾಮಾಣಿಕವಾಗಿ ಹೇಳುವುದಾದರೆ ನ್ಯೂಜಿಲೆಂಡ್ ಗೆಲ್ಲುವ ಸಾಧ್ಯತೆ 10 ಅಥವಾ 20% ಮಾತ್ರ. ಇನ್ನು ಭಾರತವನ್ನು ಸೋಲಿಸಲು ಅವರ ತಮ್ಮ ಜೀವನದ ಅತ್ಯುತ್ತಮ ಕ್ರಿಕೆಟ್ ಆಡಬೇಕಾಗುತ್ತದೆ ಎಂದು ಎಬಿಡಿ ಆದ್ರೆ ಹೇಳಿದ್ದಾರೆ. ಇನ್ನು ಭಾರತ ತಂಡ ಸೋತರೆ ದೊಡ್ಡ ಅಚ್ಚರಿ ಆಗುತ್ತೆ ಅಂತಾನೂ ಹೇಳಿದ್ದಾರೆ. ಹೌದು ಸ್ನೇಹಿತರೆ, ಈ ಪಂದ್ಯದಲ್ಲಿ ಭಾರತ ಏನಾದರೂ ನ್ಯೂಜಿಲೆಂಡ್ ವಿರುದ್ಧ ಸೋತರೆ ಅದು ಅವರಿಗೆ ಬೇಸರದ ಸಂಗತಿ ಆಗಲಿದೆ ಅಥವಾ ತುಂಬಾ ಕಾಲ ನೋವಲ್ಲಿ ಉಳಿಯುವಂತಹ ಪಂದ್ಯ ಕೂಡ ಆಗಲಿದೆ. ಆದರೆ ಸಂಭವಿಸುವ ಸಾಧ್ಯತೆ ಕಡಿಮೆ ಎಂದು ಅವರು ಹೇಳಿದರು. ಇನ್ನು ಚರ್ಚೆಯ ಸಮಯದಲ್ಲಿ ಅವರ ತಂಡದ ಸಹ ಆಟಗಾರ ಆದಂತಹ ಡೇಲ್ ಸ್ಟೇನ್ ಕೂಡ ನ್ಯೂಜಿಲೆಂಡ್ ಬಗ್ಗೆ ತಮ್ಮ ಹೃದಯಕ್ಕೆ ಸಹಾನುಭೂತಿ ವ್ಯಕ್ತಪಡಿಸಿದ್ದು ಅವರ ಮನಸ್ಸು ಭಾರತವನ್ನು ಚಾಂಪಿಯನ್ ಗಳಾಗಿ ನೋಡುತ್ತಿದೆ ಎಂದು ಹೇಳಿದ್ದಾರೆ. ಹೌದು ಸ್ನೇಹಿತರೆ, ಇನ್ನು ಬೂಮ್ರಾ ಟ್ರಂಪ್ ಕಾರ್ಡ್ ಕೂಡ ಅಂತ ಹೇಳಿದ್ದಾರೆ. ಭಾರತ ತಂಡದ ಬಲದ ಹಿಂದಿನ ದೊಡ್ಡ ಅಸ್ತ್ರ ಬೂಮ್ರಾ ಅವರ ಬೌಲಿಂಗ್ ಹಾಗೂ ಒತ್ತಡವನ್ನು ತಡೆದುಕೊಳ್ಳುವ ಅವರ ಮಾನಸಿಕ ಶಕ್ತಿಯನ್ನು ಡಿವಿಲಿಯರ್ಸ್ ಶ್ಲಾಘಿಸಿದ್ದಾರೆ. ಅವರನ್ನು ಸಾಮಾನ್ಯ ಬೌಲರ್ ಎನ್ನುವುದಕ್ಕಿಂತ ಯಂತ್ರ ಅಥವಾ ಅಸ್ತ್ರ ಎಂದು ಕರೆದಿದ್ದಾರೆ. ಬೂಮ್ರಾ ಆಟದ ಪ್ರತಿ ಕ್ಷಣವನ್ನು ಚೆನ್ನಾಗಿ ಓದುತ್ತಾರೆ. ನಿರ್ದಿಷ್ಟ ಪರಿಸ್ಥಿತಿಯಲ್ಲಿ ತಂಡಕ್ಕೆ ಏನು ಬೇಕು ಎಂದು ಅವರಿಗೆ ತಿಳಿದಿದೆ ಮತ್ತು ಅವರ ಕೌಶಲ್ಯಗಳನ್ನು ಸಂಪೂರ್ಣವಾಗಿ ನಿಖರತೆಯಿಂದ ಕಾರ್ಯನಿರ್ವಹಿಸಿಗೊಳಿಸುತ್ತಿದ್ದಾರೆ. ಇನ್ನು ಅವರ ಆತ್ಮವಿಶ್ವಾಸ ಮತ್ತು ಯಾರ್ಕರ್ಗಳನ್ನು ಎಸೆಯುವ ಅವರ ಸಾಮರ್ಥ್ಯವು ಭಾರತವನ್ನು ಇತರ ಯಾವುದೇ ತಂಡಕ್ಕಿಂತ ಮೈಲು ದೂರದಲ್ಲಿ ಇರಿಸಿದೆ ಅಂತಂದು ಎಬಿಡಿ ಆದ್ರೆ ಹೇಳಿದ್ದಾರೆ. ಇನ್ನು ಟೂರ್ನಿಯಲ್ಲಿ ಟೀಮ್ ಇಂಡಿಯಾದ ಸಂಪೂರ್ಣ ಹಿಡಿತ ಸಾಧಿಸಿದೆ ಎಂದು ಸ್ಪಷ್ಟನೆ ಕೂಡ ನೀಡಿದ್ದಾರೆ. ಭಾರತ ಮತ್ತು ನ್ಯೂಜಿಲೆಂಡ್ ಫೈನಲ್ ಬಗ್ಗೆ ಪ್ರತಿಕ್ರಿಯಿಸಿದ ಅವರು, ನನ್ನ ಮನಸ್ಸು ಮತ್ತು ಹೃದಯ ಎಲ್ಲವೂ ಭಾರತ ಗೆಲುವನ್ನು ಸೂಚನೆ ಆದ್ರೆ ನೀಡುತ್ತಾ ಇದೆ. ಆದರೆ ನ್ಯೂಜಿಲೆಂಡ್ ಬಹಳ ಕಾರ್ಯತಂತ್ರದ ಚಾಣಕ್ಯ ತಂಡ ಎಂದು ಬಣ್ಣಿಸಿದ್ದಾರೆ ಅಂತಾನೆ ಹೇಳ್ಬೋದು. ಸಂದರ್ಭಗಳಿಗೆ ಅನುಗುಣವಾಗಿ ತನ್ನ ಯೋಜನೆಗಳನ್ನು ಅಳವಡಿಸಿಕೊಳ್ಳುವಲ್ಲಿ ನಿಪುಣರು. ಆದರೆ ಭಾನುವಾರದಂದು ದೊಡ್ಡ ಪಂದ್ಯ ಭಾರತದ ಬಲ ಎಷ್ಟು ದೊಡ್ಡದಿದ್ದರೆ ನ್ಯೂಜಿಲೆಂಡ್ ಗೆಲ್ಲಲು ಒಂದು ಪವಾಡವೇ ಬೇಕಾಗುತ್ತೆ ಎಂದು ಡಿವಿಲಿಯರ್ಸ್ ಆದ್ರೆ ಹೇಳಿದ್ದಾರೆ. ಇನ್ನು ಪ್ಯಾಪ್ ಡು ಪ್ಲೆಸಿಸ್ ಅವರು ಕೂಡ ಒಂದು ಸ್ಟೇಟ್ಮೆಂಟ್ ಆದ್ರೆ ಕೊಟ್ಟಿದ್ದಾರೆ. ಪ್ಯಾಪ್ ಡು ಪ್ಲೆಸಿಸ್ ಅವರು ಈ ರೀತಿ ಆದ್ರೆ ಹೇಳಿದ್ದಾರೆ, ನನ್ನ ಪ್ರಕಾರ ಈ ಬಾರಿಯ ವಿಶ್ವಕಪ್ ಫೈನಲ್ ಪಂದ್ಯದಲ್ಲಿ ಭಾರತ ತಂಡ ನ್ಯೂಜಿಲೆಂಡ್ ತಂಡವನ್ನು ಹೀನಾಯವಾಗಿ ಸೋಲಿಸಿ ಭಾರತ ತಂಡ ಕಪ್ ಗೆಲ್ಲುತ್ತದೆ ಮತ್ತು 3ನೇ ಕಪ್ ಗೆಲ್ಲುತ್ತದೆ ಎಂದು ಸೌತ್ ಆಫ್ರಿಕಾದ ಮಾಜಿ ಕ್ಯಾಪ್ಟನ್ ಮತ್ತು ಮಾಜಿ ಆಟಗಾರ ಆಗಿರುವಂತಹ ಪ್ಯಾಪ್ ಡು ಪ್ಲೆಸಿಸ್ ಅವರು ಈ ರೀತಿ ಆದ್ರೆ ಹೇಳಿದ್ದಾರೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಆಲ್ ಇಟ್ಕೊಳ್ಳೋದು ಮರಿಬೇಡಿ.